ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಆ್ಯಕ್ಚುಲಿ ಇದು ಹಬ್ಬದ ಹಿಂದಿನ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇದು ಬೆಳಗ್ಗೆ ತಿಂಡಿಗೆ ಅಂತ ಅಮ್ಮ ಮೆಂತ್ಯ ಸೊಪ್ಪು ಹಾಕಿ ರೊಟ್ಟಿ ಮಾಡಿದರು. ಆ್ಯಂಡ್ ನಾನು ನಿಮ್ಗೆ ಹೇಳಿದ್ದೆ ಸಾಕಷ್ಟು ಸಲ ತುಮಕೂರಿಗೆ ಹೋದಾಗ ಅಷ್ಟೇ ಬಾಣಲೆ ರೊಟ್ಟಿ ತಿನ್ನೋದು ಅಂತ. ನಾವಾದರೆ ಇಲ್ಲಿ ಒಂದು ಶೀಟ್ ಮೇಲೆ ಅಥವಾ ಹೋಳಿಗೆ ಪೇಪರ್ ಮೇಲೆ ತಟ್ಬಿಟ್ಟು ಅದನ್ನು ಡೈರೆಕ್ಟಾಗಿ ತವಾ ಮೇಲೆ ಹಾಕಿ ರೊಟ್ಟಿ ಮಾಡ್ಕೊಳ್ಳೋದು. ಬಟ್ ಈ ಒಂದು ಬಾಣಲೆ ರೊಟ್ಟಿ ಟೇಸ್ಟೇ ತುಂಬ ಬೇರೆ ಥರ ಇರುತ್ತೆ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ದೀವಿ ಗರ್ಗರಿಯಾಗಿ ಆಗಲ್ವಾ ಅಂತ. ಆ್ಯಕ್ಚುಲಿ ಇದು ಮಾಡಿದಾಗ ಗರ್ಗರಿಯಾಗೇನೂ ಆಗೋಲ್ಲ. ನಿಮಗೆ ಗರ್ಗರಿ ಬೇಕಾದ್ರೆ ಜಾಸ್ತಿ ಹೊತ್ತು ಗ್ಯಾಸ್ ಮೇಲೆ ಇಟ್ಟರೆ ಸ್ವಲ್ಪ ಒಂಥರ ಕ್ರಿಸ್ಪಾಗಿ ಆಗೋ ಥರ ಆಗುತ್ತೆ. ಇಲ್ಲಾಂದರೆ ನಾರ್ಮಲಾಗಿ ರೊಟ್ಟಿ ಥರನೇ ಇರುತ್ತೆ. ಲೈಕ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಅದು ಕಬ್ಬಿಣದ ಬಾಂಡೆಯಲ್ಲಿ ತಟ್ಟೋದು ಅಂದರೆ ಸಕ್ಕತ್ತಾಗಿರುತ್ತೆ ಅಂತ ಜಾಸ್ತಿ ಮೆಂತ್ಯ ಸೊಪ್ಪು ಹಾಕಿ ರೊಟ್ಟಿನ ಮಾಡ್ತಾಯಿದ್ರು. ಆ್ಯಂಡ್ ಇದು ಡೀಟೇಲಾಗಿ ರೆಸಿಪಿ ಬೇಕು ಅಂತ ಇದ್ದರೆ ಇದರದ್ದು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಸಲ ನಾನು ಹೋದಾಗ ತುಮಕೂರಿಗೆ ಹೇಗೆ ಮಾಡೋದು ಅನ್ನೋದನ್ನು ನಿಮಗೆ ಕರೆಕ್ಟಾಗಿ ತೋರಿಸ್ತೀನಿ. ಬಟ್ ಇಲ್ಲಿ ಮೇಲೆ ತಟ್ಟೋದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಅಷ್ಟೇ. ಇಲ್ಲಿ 2 ಬಾಣಲೆ ಇಟ್ಕೊಂಡು ತಟ್ತಾಯಿದ್ರು. ಆ್ಯಂಡ್ ಎಲ್ಲ ಒಟ್ಟಿಗೆ ತಿಂಡಿಗೆ ಬಂದುಬಿಟ್ರೆ ರೊಟ್ಟಿ ದೋಸೆ ಎಲ್ಲ ಇಟ್ಕೊಳಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ 3 ತಟ್ಟೆಗೆ ಆಗಲೇ ಹಾಕಿಬಿಟ್ಟು ಬೇಗ ಮಾಡ್ತಾಯಿದ್ರು. ಆ್ಯಂಡ್ ಒಂದು ರೊಟ್ಟಿ ರೆಡಿನೂ ಆಗಿದೆ. ನೀವು ನೋಡ್ಬೋದು ಎಷ್ಟು ಕ್ಲೀನಾಗಿ ಬಂದಿದೆ ಅಂತ. ಆಮೇಲೆ ಇದು ತೆಗೆಯೋದು ಅಷ್ಟೇ ಪ್ರಾಬ್ಲಮ್ ಏನಿಲ್ಲ. ಹೀಗೆ ಒಂದು ಸಲ ಬಾಣಲೆನ ಉಲ್ಟಾ ಮಾಡಿದ್ರೆ ರೊಟ್ಟಿ ಬಿದೋಗುತ್ತೆ. ನೋಡಿ ಈ ಥರ ಬರುತ್ತೆ ರೊಟ್ಟಿ ಮಾಡಿದಾಗ. ಆ್ಯಂಡ್ ಇದಕ್ಕೆ ತುಪ್ಪ ಬಾಡಿಸ್ಕೊಂಡು ತಿಂದ್ವಿ. ಇದೆಲ್ಲ ಆದಮೇಲೆ ಆ್ಯಕ್ಚುಲಿ ಹಾಕಬೇಕಿತ್ತು. ನಾನು ಹೋಗೋದೆ ಅಮ್ಮ ಕಾಯ್ತಾಯಿದ್ರು ಹಾಕೋಕ್ಕೆ. ಅಚ್ಚಿಗೆ ಎಲ್ಲ ಪಾಕ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ಒಂದು ಸ್ವಲ್ಪನೇ ಈ ಥರ ಹಾಕ್ಕೊಂಡು ನಿಮಗೆ ಯೂಶ್ವಲಿ ಗೊತ್ತಿರುತ್ತೆ ಹೇಗೆ ಹಾಕೋದು ಅಂತ. ನಾನು ಡೀಟೇಲ್ ರೆಸಿಪಿ ಏನು ತೋರಿಸ್ತಿಲ್ಲ. ಆ್ಯಂಡ್ ನಾವು ಮಾಡ್ತಿರೋದು ಆ್ಯಕ್ಚುಲಿ ಅಗ್ಗಿಷ್ಟಿಗೆ ಮೇಲೆ ಮಾಡ್ತಾಯಿದ್ದೀವಿ. ಬೇಕಾದ್ರೆ ಕೂತ್ಕೊಂಡು ಆರಾಮಾಗಿ ಮಾಡ್ಬೋದು. ಆಮೇಲೆ ಅದ್ರೊಳಗೆ ಹಾಕಿ ಟೇಸ್ಟ್ ಬೇರೆ ಥರದ್ದು ಒಂದು ಸ್ವಲ್ಪ ಮಡಿಗೆ ಬರುತ್ತೆ ಅಂತ ಯೂಶ್ವಲಿ ನಾವು ಅಗ್ಗಿಷ್ಟಿಗೆ ಮೇಲೆ ಹಾಕೋದು. ಅಷ್ಟೊತ್ತಿಗೆ ಎಲ್ಲ ರೆಡಿ ಆಕ್ಷನ್ ಅಚ್ಚೆಲ್ಲ ಇದನ್ನೆಲ್ಲ ತೊಳೆದು ರೆಡಿ ಮಾಡಿ ಇಟ್ಟಿದ್ದೆ. ಆ್ಯಂಡ್ ಆ ಹದ ಗೊತ್ತಾದರೆ ಮಾಡೋದು ತುಂಬಾ ಈಸಿ. ಬಟ್ ತುಂಬ ಟೈಮ್ ಹಿಡಿಯುತ್ತೆ. ಆಮೇಲೆ ಅದನ್ನು ಉಜ್ಜಿ ಮಾಡ್ತಾನೇ ಇರಬೇಕು. ಸರಿ ಕೈ ನೋವು ಮಾತ್ರ ಸಕ್ಕತ್ತಾಗಿ ಬರುತ್ತೆ. ಸೊ ಹದ ಬರ್ತಿದ್ದಂಗೆ ಎಲ್ಲೆಲ್ಲಿ ತೂತ ಇರುತ್ತೋ ಅದ್ರಾಗೆ ಕ್ಲೀನಾಗಿ ಹಾಕ್ಕೊಂಡು ಹೋಗಿ ಒಣಗಕ್ಕೆ ಒಂದು 2-3 ನಿಮಿಷದಷ್ಟು ಬಿಟ್ಟರೆ ಅಚ್ಚು ಕರೆಕ್ಟಾಗಿ ರೆಡಿ ಆಗುತ್ತೆ. ಬಟ್ ಹದ ಮಾತ್ರ ಪರ್ಫೆಕ್ಟಾಗಿರಬೇಕು. ತುಂಬ ನೀರಾದರೂ ಕಷ್ಟ. ಇಲ್ಲ ತುಂಬ ಗಟ್ಟಿಯಾಗಿಬಿಟ್ರೆ ನಿಮಗೆ ಅದನ್ನು ಹಾಕೋಕ್ಕೆ ಆಗೋಲ್ಲ. ನೀವು ನಾರ್ಮಲಾಗಿ ಅಂಗಡಿಗಳೆಲ್ಲ ಸಿಗುತ್ತಲ್ಲ ಚಿಟ್ಟಚ್ಚು, ಅದಾದರೆ ಈಸಿ ಹಾಕೋದು. ಓಪನ್ ಆಗಿರುತ್ತೆ, ಅದನ್ನು ಸುಮ್ಮನೆ ಹಾಕ್ಬಿಡ್ಬೋದು. ಬಟ್ ಈ ಥರ ಪೇಷನ್ಸಿಂದ ನಿಧಾನಕ್ಕೆ ಸಣ್ಣ ತೂತ ಇದೆ ನಿಮಗೆ ಕಾಣಿಸ್ತಾ ಇರ್ಬೋದು. ಎಲ್ಲದ್ರೊಳಗೂ ಹಾಕಿ ರೆಡಿ ಮಾಡ್ತಾಯಿದ್ವಿ. ಹಬ್ಬಕ್ಕೆ ಇದೆ ಅಲ್ವಾ ಸ್ಪೆಷಲ್ ಸಕ್ಕರೆ ಹಚ್ಚಿ ಹಾಕೋದು. ಸೊ ಹಾಗಾಗಿ ನಾವೆಲ್ಲ ಇಂಟ್ರೆಸ್ಟಿಂದ ಮಾಡ್ತೀವಿ ಇದನ್ನು. ನಾನು 1-2 ಒಬ್ಬೆ ಮಾಡಿ ಟ್ರೈ ಮಾಡಿದೆ. ಯಾಕೆಂದರೆ ಹದ ತಿಳ್ಕೊಳ್ಳೋಣ ನಾನು ನೆಕ್ಸ್ಟು ನಮ್ಮ ಮನೆಯಲ್ಲಿ ಮಾಡಬೇಕಾದ್ರೆ ಅಂತ. ಸೊ ನೀವುಗಳು ಎಷ್ಟು ಜನ ಈ ಥರ ಅಚ್ಚನ್ನು ಮನೇಲೇ ಮಾಡ್ತೀರಾ ಅಥವಾ ಅಂಗಡಿನಲ್ಲಿ ತೊಗೊಂಡು ಬರ್ತೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಕ್ಚುಲಿ ಈ ಕೊನೆಯಲ್ಲಿ ಬಿಕ್ಕಿರುತ್ತಲ್ಲ ಆ ಸೌಟಲ್ಲಿ ಅದನ್ನು ಸ್ಪೂನಲ್ಲಿ ತೆಗೆದುಬಿಟ್ಟು ಅದನ್ನು ಓಪನ್ ಮಾಡಿಬಿಡ್ತೀವಿ. ಓಪನ್ ಮಾಡಿ ಅದನ್ನು ಹಾಕ್ಬಿಟ್ಟು ಮತ್ತೆ ಪ್ರೆಸ್ ಮಾಡ್ತೀವಿ. ಅದು ರೆಡಿಯಾಗಿರೋದನ್ನು ಯಾಕೆ ವೇಸ್ಟ್ ಮಾಡಬೇಕು ಅಂತ ಈ ಥರದ್ದೆಲ್ಲ ಐಡಿಯಾಗಳು ಉಪಯೋಗಿಸ್ಕೊಂಡು ಮಾಡಿದ್ದು ಅಚ್ಚು. ಆಮೇಲೆ ಅದು ಒಂಥರ ಇಂಟ್ರೆಸ್ಟ್ ಕೆಲಸ ಅಂತ ಅನಿಸುತ್ತೆ. ಸೊ ಎಲ್ಲ ಆದಮೇಲೆ ಈ ಥರ ಒಂದೊಂದೇ ಕೂತ್ಕೊಂಡು ಒಂದು ಮಣೆ ಮೇಲೆ ಎಲ್ಲ ತೆಗಿತಾ ಇದ್ದೀವಿ. ಫಸ್ಟ್ ರಬ್ಬರ್ ಬ್ಯಾಂಡ್ ತೆಗೆಯೋದು, ಆಮೇಲೆ ಮೇಲ್ಗಡೆ ಎಕ್ಸ್ಟ್ರಾ ಬಂದಿರ್ತಲ್ಲ ಅದನ್ನೆಲ್ಲ ಕಟ್ ಮಾಡೋದು. ಆದರೆ ಕೆಲವು ಸಲ ಈ ಥರ ಕಟ್ಟಾಗೋಗ್ಬಿಡುತ್ತೆ. ನಿಮಗೆಲ್ಲಿ ಕಾಣಿಸ್ತಿದೆಯಾ ತುದಿ ಬಾಲನೇ ಬರಲಿಲ್ಲ. ಇದೆಲ್ಲ ಕಾಮನ್ ಅಲ್ವ, ಹ್ಯಾಂಡ್ ಮೇಡ್ ಮಾಡ್ತೀವಿ ಅಂದಾಗ ಇದೆಲ್ಲ ಸರ್ವೇ ಸಾಮಾನ್ಯ ಆಗುತ್ತೆ. ಬಟ್ ಪರ್ಫೆಕ್ಟಾಗಿ ಬರೋದು ಅಂದರೆ ಈ ಥರ ಮಂಟಪಗಳು ಮಾತ್ರ ಸಕ್ಕತ್ತಾಗಿ ಬರುತ್ತೆ. ಅಂದರೆ ತುಳಸಿ ಕಟ್ಟೆ ಇದೆಲ್ಲ ನಿಮಗೆ ಸಾಕಷ್ಟು ಅಂಗಡಿಯಲ್ಲಿ ಸಿಗ್ಬೋದು. ಬಟ್ ಇದೆಲ್ಲ ಹಳೆ ಅಚ್ಚು, ಹಾಗಾಗಿ ಶೇಪ್ ಎಲ್ಲ ಪರ್ಫೆಕ್ಟಾಗಿ ಬರುತ್ತೆ. ಸುಮಾರು ಮಾಡಿ ಎಲ್ಲ ಮಾಡೋಷ್ಟೊಳಗೆ ಇಷ್ಟು ಅಚ್ಚನ್ನ ನಾವು ಮನೆಯಲ್ಲಿ ರೆಡಿ ಮಾಡಿದ್ವಿ ಈ ಸಲ ಹಬ್ಬಕ್ಕೆ ಅಂತ. ತುಮಕೂರಿಗೆ ಬಂದು ಆ್ಯಕ್ಚುಲಿ ಊಟ ಮುಗಿಸ್ಕೊಂಡು ಅಚ್ಚು ಇಲ್ಲೇ ಹಾಕ್ತಾ ಇರೋದು. ಸೊ ಹಬ್ಬನೂ ಇಲ್ಲೇ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ನಿಮ್ಗಳಿಗೂ ತೋರಿಸ್ತೀನಿ ಯಾವ ಥರ ಹಾಕ್ತೀನಿ. ಆಗಲೇ ಒಂದು ಒಬ್ಬೆ ಹಾಕ್ಬಿಟ್ಟಿದ್ದೀನಿ ನಾನು ಬರೋಷ್ಟೊಳಗೆ. ಸೊ ಇದಾದಮೇಲೆ ನೆಕ್ಸ್ಟ್ ಹಾಕ್ತಾಯಿದ್ವಿ. ಸೊ ಏನೋ ಒಂಥರ ಇಂಟ್ರೆಸ್ಟ್ ಇವೆಲ್ಲ ಮಾಡಬೇಕು ಅಂತ ಇದ್ದರೆ ನಿಮ್ಗಳಿಗೂ ತೋರಿಸಿರ್ತೀನಿ. ಬಟ್ ಒಂದು ಡೀಟೇಲ್ ವೀಡಿಯೋ ಆ್ಯಕ್ಚುಲಿ ಮಾಡಿದ್ದೆ. ತುಂಬ ಪೇಷನ್ಸ್ ಬೇಕು ಇದೆಲ್ಲ ಮಾಡೋಕ್ಕೆ. ಯಾಕೆಂದರೆ ಹಿಂಗಂದ್ರಂಗೆ ಅರ್ಜೆಂಟಾಗಿ ಮಾಡಿ ತೆಗೆದುಬಿಡ್ತೀವಿ ಅನ್ನೋದಕ್ಕೆ ಆ ಥರ ಆಗೋಲ್ಲ. ಏನೇ ಅಂದರೂ ತುಂಬ ಕಮ್ಮಿ ಮಾಡ್ಕೋತೀವಿ ಅಂದ್ರೂ ಆಲ್ಮೋಸ್ಟ್ ಒಂದು 2 hours 3 hours ಹಿಡಿದೇ ಹಿಡಿಯುತ್ತೆ. 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಆಗಲೇ ನಾನು ಬರೋಷ್ಟಿಗೆ. ನಾನು ಬಂದು ಜಾಯ್ನ್ ಆಗಿ ಆಗಲೇ ಟೈಮ್ ಆಗಿದೆ, ಈಗ 6:15. ತೋರಿಸ್ತೀನಿ. ಸಾಕಷ್ಟು ಮಂಟಪ ಆ ಥರ ದೊಡ್ಡದೆಲ್ಲ ತೆಗಿಯೋದು ಸ್ವಲ್ಪ ಈಸಿ. ಅದೇ ಈ ಚಿಕ್ಕದು ಈ ಬಾತುಕೋಳಿ ಬೇರೆ ಏನೋ ಪಕ್ಷಿಗಳು ಈ ಥರ ಮೈನ್ಯೂಟ್ ಡೀಟೇಲಿಂಗ್ ಇರುತ್ತಲ್ಲ ಅಂಥದ್ದು ಸ್ವಲ್ಪ ತೆಗೆಯೋದು ಒಂಥರ ಟ್ರಿಕ್ಕಿಯಾಗಿ ತೆಗಿಬೇಕು. ಸೊ ಇದೆಲ್ಲ ಆದಮೇಲೆ ನಿಮ್ಗೆ ಗೊತ್ತಿರ್ತಲ್ವ ಹಬ್ಬಕ್ಕೆ ಅಂದರೆ ಕಬ್ಬು, ಬಾಳೆಹಣ್ಣು, ಹೂವು ಎಲ್ಲ ತರಬೇಕು ಅಂತ. ಸೊ ಇಷ್ಟೆಲ್ಲ ಶಾಪಿಂಗ್ ಮುಗಿಸಿ ಆವತ್ತಿನ ದಿನನ ಎಂಡ್ ಮಾಡಿದ್ವಿ.
ಸೊ ಫಸ್ಟ್ ಆಫ್ ಆಲ್ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವರ್ಷದ ಮೊದಲನೇ ಹಬ್ಬ ನಿಮ್ಗಳಿಗೂ ತೋರಿಸ್ತಾ ಇದ್ದೀನಿ ನಮ್ಮ ಮನೇಲಿ ಹೇಗೆ ಮಾಡಿದೆ. ಆ್ಯಂಡ್ ವಿಡಿಯೋನ ತುಂಬ ಸಿಂಪಲಾಗಿ ಇಟ್ಟಿದ್ದೀನಿ, ಯಾಕೆಂದರೆ ಬೆಳಗ್ಗೆನೇ ನಮ್ಮ ಮನೆ ಪಕ್ಕ ಆರ್ಕೆಸ್ಟ್ರಾ ಸ್ಟಾರ್ಟ್ ಆಗಿದ್ದಕ್ಕೆ ರಾತ್ರಿ 11 ಗಂಟೆವರೆಗೂ ಹಾಡುಗಳು ಹಾಕಿದ್ರು. ಸೊ ಹಾಗಾಗಿ ನಿಮಗೆ ನಾನು ಡೈರೆಕ್ಟಾಗಿ ಯಾವುದೊಂದು ಮಾತಾಡೋಕ್ಕಾಗಲಿಲ್ಲ. ನಾವು ಒಳಗಡೆ ಮಾತಾಡೋದೇ ನಮಗೆ ಕೇಳಿಸ್ತಿರಲಿಲ್ಲ, ಆ ಸಿಚುವೇಶನ್ ಇತ್ತು. ಸೊ ಹಾಗಾಗಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡು ನಿಮ್ಗಳಿಗೆ ತೋರಿಸ್ತಾ ಇದ್ದೀನಿ ಹೇಗಿತ್ತು ನಮ್ಮನೆ ಹಬ್ಬ ಅಂತ. ಆ್ಯಂಡ್ ಊಟ ಆಗಿದ್ದು ತುಂಬಾ ಲೇಟು, ಯಾಕೆಂದರೆ ಸಂಕ್ರಮಣ ಬಂದಿದ್ದು 2:45-3 ಗಂಟೆ ಮೇಲೆ. ಸೊ ಫಸ್ಟು ಎಲ್ಲರಿಗೂ ಕೊಟ್ಟು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಎಲ್ಲ ಊಟಕ್ಕೆ ರೆಡಿ ಮಾಡಿದರು. ಆ್ಯಂಡ್ ನಾವುಗಳು ಹೋಗಿದ್ವಿ ಅಂತ ಅಮ್ಮ ನಾರ್ಮಲಾಗಿ ಪೊಂಗಲ್ ಆಗಿರ್ಬೋದು, ಆಮೇಲೆ ಸಿಗುಂಬಳಕಾಯಿ ಪಲ್ಯ, ಚಿತ್ರಾನ್ನ, ಪಾಯಸ, ಬೋಂಡ ಎಲ್ಲನೂ ಮಾಡಿದರು. ಆ್ಯಂಡ್ ಟೇಸ್ಟ್ ತುಂಬ ಚೆನ್ನಾಗಿತ್ತು ಎಲ್ಲದರದ್ದು. ಅದು ಬಾಳೆ ಎಲೆ ಊಟ ಅಂದಾಗ ಸಖತ್ತಾಗಿರ್ತಲ್ಲ. ಸುಮಾರು ದಿನ ಹೋಗಿತ್ತು ನಾನು ಹಬ್ಬಕ್ಕೆ ಅಂತ ತುಮಕೂರಿಗೆ ಹೋಗಿ. ಸೊ ಈ ಥರ ಒಂದು ವಿಡಿಯೋ ಸಿಂಪಲಾಗಿ ಮಾಡಿಕೊಂಡೆ. ಆ್ಯಂಡ್ ತುಂಬ ಜನ ಬೀರಕ್ಕೆ ಬಂದಿದ್ದರು. ನಾನು ಸೀರೆ ಅರ್ಜೆಂಟಾಗಿ ಉಟ್ಕೊಂಡು ಯಾರ್ಯಾರು ಬಂದವ್ರಿಗೆ ಕೊಡಬೇಕಾಗಿತ್ತು. ಸೊ ಈ ಸೀರೆ ಬಗ್ಗೆ ಡೀಟೇಲಾಗಿ ನಿಮ್ಗೆ ಇನ್ಯಾವುದಾದ್ರು ಒಂದು ವೀಡಿಯೋಲಿ ಡೆಫಿನೆಟ್ಲಿ ತೋರಿಸ್ತೀನಿ. ಹೋಪ್ ನಿಮಗೆ ಈ ಸೀರೆ ಯಾವುದು ಅಂತ ಜ್ಞಾಪಕ ಇದೆ ಅಂತ ಅನ್ಕೋತೀನಿ. ನಾನು ಪ್ರಿಂಟ್ ಹಾಕ್ಸ್ದಂಥ ಸೀರೆ ನೆಕ್ಸ್ಟ್ ಟೈಮ್ ಉಟ್ಕೊಂಡಾಗ ಡೆಫಿನೆಟ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಈ ಥರ ಸಿಂಪಲ್ ವಿಡಿಯೋ ಇಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.